ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಗಲಕಾಯಿ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಹಾಗಲಕಾಯಿ ಇದು ನಾನು ವಾಶ್ ಮಾಡಿಬಿಟ್ಟು ಒಂದು 4-5 ಸಾರಿ, ಆಮೇಲೆ 1-2 ಸ್ಪೂನಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇಟ್ಟಿದ್ದೀನಿ. ಫ್ರೈ ಮಾಡಿದಷ್ಟು ಒಳ್ಳೆಯದು. 1 ಕಪ್ ಆಗಿದೆ, ಅರ್ಧ kg ಹಾಗಲಕಾಯಿ. 1 ಕಪ್ಪು ಬೆಲ್ಲ, 1.5 ನಿಂಬೆಹಣ್ಣು ಗಾತ್ರದಂತಹ ಹುಣಸೆಹಣ್ಣು ನೆನೆಸಿಟ್ಟಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಹೋಳು ತೆಂಗಿನ ತುರಿನ ತುರಿದಿಟ್ಟಿದ್ದೀನಿ, 2 ಖಾರದ ಒಣಮೆಣಸು, 1 ಕಪ್ ಮೊಸರು. ಈಗ ಒಂದು ದಪ್ಪ ತಳ ಇರುವಂತಹ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಹಾಗಲಕಾಯಿ ಏನು ಫ್ರೈ ಮಾಡಿದ್ದಿತ್ತೋ ಅದನ್ನು ಹಾಕಬೇಕು. ಆಮೇಲೆ ನಿಂಬೆ ಹಣ್ಣಿದೆಯಲ್ಲ ಅದನ್ನು ನಾನು ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನು ಸೋಸಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಹುಣಸೆ ಹಣ್ಣಿನ ನೀರು, 1 ಕಪ್ಪು ಬೆಲ್ಲ, ಅದನ್ನು ಹಾಕ್ಕೊಬೇಕು ಫುಲ್ ಬೆಲ್ಲನ. ಈಗ ಆ ಫುಲ್ ಪಾತ್ರೆನ ಫುಲ್ ಮಾಡ್ತಾಯಿದ್ದೀನಿ. ನೀರನ್ನು ಹಾಕಿಬಿಟ್ಟು ಹುಣಸೆ ಹಣ್ಣಿನ ರಸ ಪ್ಲಸ್ ನೀರು ಎರಡನ್ನು ಮಿಕ್ಸ್ ಮಾಡಿ ಈಗ ನಾನು ಒಂದು ಅಂದಾಜು 1.5 ಲೀಟ್ರ್ನಷ್ಟು ನೀರನ್ನು ಹಾಕಿದ್ದೀನಿ 1 ಕಪ್ ಹಾಗಲಕಾಯಿಗೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದೀಗ ಚೆನ್ನಾಗಿ ಬತ್ತಬೇಕು. ಚೆನ್ನಾಗಿ ಬತ್ತೋದು ಅಂದರೆ ನೀರು ಆರಿಸೋದು. ಈಗ ನೋಡಿ ಫುಲ್ ನೀರು ಆರಿಬಿಟ್ಟಿದೆ. ಹಾಗಲಕಾಯಿಗೆ ಬೆಲ್ಲ, ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ 3 ಸಹ ಮಿಕ್ಸಾಗಿ ಚೆನ್ನಾಗಿ ಆರಿಬಿಟ್ಟಿದೆ. ಅದು ಹೇಗಾಗಿದೆ ಅಂದರೆ ಮಿಶ್ರಣ ಲೇಹ ಇರುತ್ತಲ್ಲ ಆ ಟೈಪ್ ಆಗಿರುತ್ತೆ. ಮತ್ತು ಈ ಟೈಮ್ನಲ್ಲಿ ನೀವು ಅದನ್ನು ಟೇಸ್ಟ್ ನೋಡಿದರೆ ಹಾಗಲಕಾಯಿ ಸ್ವಲ್ಪನೂ ಕಹಿ ಇರಲ್ಲ. ತಿಂದು ನೋಡ್ಬೋದು ನೀವು ಈ ಟೈಮಲ್ಲಿ. ನಾನು ಸಾಸಿವೆಗೆ ಈ ಒಂದು ಲೇಹದ ಥರ ಏನಾಗಿದೆ ಇದು ಮಿಕ್ಸು ಹಾಗಲಕಾಯ್ದು, ಅದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ತೀನಿ, ಉಳಿದಿದ್ದನ್ನು ಹಾಗೇ ಇಟ್ಕೊಳ್ತೀನಿ. ಈಗ ನಾನು ಸಾಸಿವೆ ಮಾಡುವಾಗ ಒಂದು 3 ಸ್ಪೂನ್ ಹಾಕಿದ್ದೀನಿ. ಎಲ್ಲೋ ಒಂದು 3-4 ಸ್ಪೂನ್ ಉಳಿದಿತ್ತು. ನೀವು ಅದಕ್ಕೇನು ಮಾಡಿ ಅಂದರೆ ಸ್ವಲ್ಪ ಖಾರದ ಪೌಡ್ರನ್ನ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಚಪಾತಿಗೆ ಆಗತ್ತೆ. ಈ ಮಿಕ್ಸು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಮತ್ತು ಅನ್ನಕ್ಕೂ ಸಹ ಈ ಮಿಕ್ಸು ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ಅರ್ಧ kg ಹಾಗಲಕಾಯಿ ತೊಗೊಂಡಿದ್ದೀನಿ. ಅದನ್ನು ನಾನು ಫ್ರೈ ಮಾಡಿದಾಗ 1 ಕಪ್ ಆಗಿದೆ ನನಗೆ ಅಷ್ಟೇ ಹಾಗಲಕಾಯಿ ಹುರಿದಷ್ಟು ನಿಮಗೆ ಕಹಿ ಕಡಿಮೆ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಒಣಮೆಣಸು ಖಾರದ್ದು, ಆಮೇಲೆ ಅರ್ಧ ಹೋಳು ತೆಂಗಿನ ತುರಿ ಫುಲ್ ಹಾಕ್ಕೊಬೇಕು, ತುರಿದಂಥದ್ದು. ಇದಕ್ಕೆ ಒಂಚೂರು ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ನೋಡಿ ನಾನು ರುಬ್ಕೊಂಡಿದ್ದೀನಿ. ಮಿಕ್ಸ್ ರೆಡಿ ಆಗಿದೆ. ಅದು ಈ ಸಾಸಿವೆ ಹೇಗಿರಬೇಕು ಅಂದರೆ ಕನ್ಸಿಸ್ಟೆನ್ಸಿ ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನಾನೀಗ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಮಿಕ್ಸಿ ಪಾತ್ರೆನಲ್ಲಿರಲ್ಲ ಅಂಟ್ಕೊಂಡಿರೋದನ್ನೆಲ್ಲ ನೀರು ಹಾಕಿ ಅದಕ್ಕೆ ಹಾಕ್ತಾಯಿದ್ದೀನಿ ಪಾತ್ರೆಗೆ. ನೋಡಿ ಈಗ ಹಾಗಲಕಾಯಿ ಮಿಕ್ಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಬೇಕಾಗುತ್ತೆ ಹಾಗಲಕಾಯಿ ಮಿಕ್ಸು. ನಿಮಗೆ ಈಗ ಖಾರ ಏನಾದ್ರು ಬೇಕಾ, ಆಮೇಲೆ ಉಪ್ಪೇನಾದರೂ ಬೇಕಾ ಅಂತ ಈ ಮಿಕ್ಸನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ. ನಿಮಗೆ ಖಾರ ಬೇಕಾದರೆ ಲಾಸ್ಟಿಗೆ ನಾನೀಗ ಒಗ್ಗರಣೆ ಹಾಕ್ತೀನಿ, ಆ ಟೈಮಲ್ಲಿ ತೋರಿಸ್ತೀನಿ. ನೀವು ಖಾರ ಹಾಕ್ಕೊಬೋದು.
ಆಮೇಲೆ ಉಪ್ಪು ಬೇಕಾದರೆ ಈಗ ತೋಳಿಸ್ತಾ ಇದ್ದೀರಲ್ಲಪ್ಪ, ಇದನ್ನು ಈಗಲೇ ನೀವು ಉಪ್ಪು ಹಾಕಿ ಸರಿ ಮಾಡ್ಕೊಬೋದು. ನೋಡಿ ನಾನು ನೀರು ಹಾಕಿ ಈ ಮಿಕ್ಸನ್ನು ಕರೆಕ್ಟ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಆಗಿ ಬಂದಿದೆ ನೋಡಿ. ಅದಕ್ಕೆ 1 ಕಪ್ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಮಾಡಿದರೆ ಸಾಸಿವೆಗೆಲ್ಲ ರೆಡಿ ಆಗ್ತಾಯಿದೆ. ಈಗ ಲಾಸ್ಟಿಗೆ ನಾವು ಒಗ್ಗರಣೆ ಮಾಡಬೇಕು. ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಕು ಎಣ್ಣೆ, ಒಂಚೂರು ಒಣಮೆಣಸು ಹಾಕಿದ್ದೀನಿ. ಯಾಕಂದರೆ ನನಗೆ ಆಲ್ರೆಡಿ ಸಾಸಿವೆ ಖಾರ ಆಗಿದೆ, ಮತ್ತು ನಾವು ಒಗ್ಗರಣೆ ಖಾರ ಹಾಕಿಬಿಟ್ರೆ ಎಕ್ಸಸ್ ಆಗಿಬಿಡುತ್ತೆ ಅದು ಖಾರ. ಹಾಗಾಗಿ ನಾನು ಹಾಕಕ್ಕೆ ಹೋಗಲ್ಲ. ನೀವು ಬೇಕು ಅಂದರೆ ನೀವು ಹಾಕ್ಬೋದು ಈ ಟೈಮಲ್ಲಿ ಖಾರ. ಆಮೇಲೆ 1 ಸ್ಪೂನ್ ಸಾಸಿವೆ ಕಾಳು ಹಾಕ್ಕೊಳ್ಳಿ. ನೋಡಿ ಒಗ್ಗರಣೆ ಆಗಿದೆ ನೋಡಿ, ಹಾಕಿದ್ದೀನಿ. ಈಗ ಈ ಥರ ಪ್ಲೇಟ್ ಮುಚ್ಚಿಬಿಡಿ. ಒಗ್ಗರಣೆ ಹಾಕಿಬಿಟ್ಟು ಅದು ಎಲ್ಲ ಫ್ಲೇವರ್ ಬಿಟ್ಕೊಡತ್ತೆ ಒಗ್ಗರಣೆದು. ಈಗ ರೆಡಿಯಾಗಿದೆ ಸ್ನೇಹಿತರೆ ಹಾಗಲಕಾಯಿ ಸಾಸಿವೆ. ಥ್ಯಾಂಕ್ ಯು.